ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯಶ್ರೀ ಅಫಿಷಿಯಲ್. ಇವತ್ತಿನ ವ್ಲಾಗ್ ಏನಂದರೆ, ನಾನು ನನ್ನ ಫ್ರೆಂಡ್ಸ್ 3 ಜನನು ಹೊರಗಡೆ ಔಟಿಂಗ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಔಟಿಂಗ್ ಹೋಗ್ತಾ ಇದ್ದೀವಿ. ಇವತ್ತಿನ ಡೇ ಹೆಂಗಿರುತ್ತೆ ಅಂತ ಈ ವ್ಲಾಗಲ್ಲಿ ನೋಡಿ. ಅಪರೂಪಕ್ಕೆ ಬೇಗ ರೆಡಿ ಆಗಿಬಿಟ್ಟು ಬಂದಿದ್ದ ತಕ್ಷಣನೇ ಜಗಳ ಮಾಡ್ಕೊಂಡು ನಿಂತವಳೆ ಗಾಯ್ಸ್ ಇವಳು. ಈ ಟೈಮಾಗಿ ನಿಂತಿದ್ರೆ ಇವಳು ನಮಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಏನೋ ಇದ್ದಿದ್ರೆ ನಾವು ಆವಾಗಲೇ ಏನೋ ಒಂದು ಆಗ್ಬೋದಾಯ್ತು. ನಮಗೆ ಏನು ಇಲ್ಲವಲ್ಲ, ಇಲ್ಲಿ ಬಯಸ್ಕೊಂಡು ಹಿಂಗೆ ಹೋಗ್ತಾ ಇರೋದು ಅಷ್ಟೇ. ನಮಗೆ ಸೋನು ಬಾ ಮುನ್ನೆ ಸೈಲೆಂಟ್ ಆಗಿ ಓಡೋಡ್ ಬತ್ತಿ ಹಂಗೆ ಎಲ್ಲ ಹೋದ್ರಿ. ನೋಡ್ದ ನೋಡೆ ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ, ನಾನು ಯಾರಿಗೇನು ಮೋಸ ಮಾಡಿದ್ದೆ? ಗೈಸ್ ಫೈನಲ್ ಆಗಿ ಬಾಕ್ಲಾಕ್ಬಿಟ್ಟು ಇವಾಗ ಬತ್ತವಳೆ ಗಾಯ್ಸ್, ಹೋಯ್ತಾ ಇದೀವಿ. ಬಸ್ ಸ್ಟಾಪಿಗೆ ರೀಚ್ ಆದ್ವಿ. ಇಲ್ಲಿಂದ ಮೆಜೆಸ್ಟಿಕ್ಕಿಗೆ ಹೋಗ್ಬೇಕು. ಮೆಜೆಸ್ಟಿಕ್ಕಿಂದ ಬಸ್, ಅಲ್ಲಿಂದ ಹೋಗ್ತೀವಿ. ಮೆಜೆಸ್ಟಿಕ್ ಡೈರೆಕ್ಟ್ ಬಸ್ ಸಿಕ್ತು ಅಂತ ಬಸ್ ಹತ್ಕೊಂಡು ಹೊರಟ್ವಿ. ಬಸ್ ಅಂತ ಹತ್ತಿದ್ರೆ ಅದು ನೋಡಿದ್ರೆ ಈಗ ಬಸ್ ಬಂದ್ಮೇಲೆ ಹತ್ಕೊಂಡು ಹೋಗ್ಬೇಕು. ಅದು ಇವತ್ತು ಹೋಗ್ತೀವೋ ಇಲ್ವೋ ಗೊತ್ತಿಲ್ಲ. ಈಗಲೇ 10:15 10:45 ಆಗಿದೆ. ಏನು ಹೇಳ್ತೀಯ ಬಸ್ ಮೇಲೆ ಡಿಪೆಂಡ್ ಆಗುತ್ತೆ. ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಲಿ ಹಿಡಿಯುತ್ತೆ. ಹೋಯ್ತೀವಿ ಅಂತ ಅನಿಸ್ತೈತೆ ನನಗೆ 200%. ಹೋಗ್ತೀವಿ ಗೈಸ್. ಬಸ್ಗೆ ಹೋಗೋಣ ಅಂತ ಹೇಳಿ ದೇವರಿಗೆ ಕರ್ಕೊಬಂದು ಮಹಾಲಕ್ಷ್ಮಿ ಹೋಟೆಲ್ ಅರ್ಧ ದಾರಿ ನಿಲ್ಸೋರೆ. ನೋಡೋಣ ಎಷ್ಟು ಉರ್ಸ್ತಾವ್ರೋ ಆ ಭಗವಂತನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ನೋಡ್ತಾ ಇರೋ ಸೀಟ್ ಸಿಗಲ್ಲ ಅನ್ನೋ ಒಂದೇ ಒಂದು ರೀಸನ್ಗೆ ಎಲ್ಲೆಲ್ಲಿಂದ 1 ಅವರ್ ಸುತ್ತಿ ಬೆಳೆಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಬಸ್ಗೆ ವೆಯ್ಟ್ ಮಾಡಿ ಬಸ್ ಬಂದಿಲ್ಲ ಅಂತ ಸೀದಾ ಆಟೋ ಬುಕ್ ಮಾಡಿಕೊಂಡು ಬಸ್ ಸ್ಟಾಪ್ ಕಡೆಗೆ ಓಡೋಣ ಅಂತ ಓಡ್ತಾ ಇದ್ವಿ. 11 ಗಂಟೆ ಆಗೈತೆ ಅಂತ ಯೋಚನೆ ಮಾಡ್ತಾ ಇದ್ವಿ. ಟ್ರಾಫಿಕ್ ನೋಡಿದ್ರೆ ಇಲ್ಲೇ 2 ಗಂಟೆ ಆಗುತ್ತೆ ಹಂಗೆ ಒಂಚೂರು ನೋಡ್ರಿ. ಬಸ್ ಫುಲ್ಲು ಖಾಲಿ ಇದೆ. ಲ್ಯಾಟ್ರಿ ಫುಲ್ ಸೀಟ್ ಎಲ್ಲ ನಮ್ಮದೇ ಗಾಯ್ಸ್. ಸೀಟ್ ಸಿಗಲ್ಲ ಅಂತ ಅಂದ್ಕೊಂಡು ಬಂದ್ವಿ, ಬಟ್ ಸೀಟ್ ಸಿಕ್ತು ಗೈಸ್. ಟ್ರಾಫಿಕ್ ಎಲ್ಲ ಕ್ರಾಸ್ ಮಾಡಿಕೊಂಡು ಇವಾಗ ಫೈನಲಿ ಬಸ್ ಸ್ಟಾಪಿಗೆ ಬಂದು ಬಸ್ ಹತ್ತಿದ್ದೀವಿ. ಬಸ್ಸಲ್ಲಿ ಫುಲ್ ಸೀಟ್ ಎಲ್ಲ ಖಾಲಿ ಇದೆ. ಫುಲ್ ಬಸ್ ನಮ್ಮದೇ ಗಾಯ್ಸ್ ಇವತ್ತು ನೋಡಿ. ಸೀಟ್ ಡ್ರೈವರ್ ಇಲ್ಲ ಗೈಸ್, ನಾನೇ ಓಡಿಸ್ಬೇಕು. ಬಸ್ ಹೋಗೋ ಖುಷಿಲಿ ಏನೇನೋ ಮಾತಾಡ್ತಾವಳೆ ಗಾಯ್ಸ್. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ, ಕಳ್ಸಿ ಆಚೆ. ಓದದ್ ಕಲರಿ ಅನ್ಎಜುಕೇಟೆಡ್ ಬಡೇತವ. ಹೆಂಗ್ ಹೊಡಿತಾರೆ ಅಂತ ಗೊತ್ತಿಲ್ಲ. ದಯವಿಟ್ಟು ಯಾರೇ ನೋಡಿದ್ರು ಈ ವಿಡಿಯೋನ ಸ್ವಲ್ಪ ಕ್ಷಮೆ. ನೋಡು, ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ ಇಂಥ ದೇಶದ ಬಗ್ಗೆ ಕೆಡ್ದ ಮಾತಾಡ್ತೀಯ ನೀನು. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವಂತನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ನಾನು ಗೈಸ್ ಇವಳು ಎಲ್ಲೇ ಟ್ರಿಪ್ಪಿಗೆ ಹೋದ್ಲು ದೊಡ್ಡ ನೋಟ್ ಎತ್ಕೊಂಡ್ಬರ್ತಾಳೆ. ಅದನ್ನ ಚೇಂಜೇ ಮಾಡ್ಸೋಕ್ಕಾಗ್ಬಾರ್ದು. ಹೋಗಿ ಬರೋ ತನಕ 500 ರೂಪಾಯಿ ಐತೆ. 500 ರೂಪಾಯಿ ಈ ನನ್ನ ಮಕ್ಕಳು ಒಂದೊಂದಲ್ಲ ಅಣ್ಣ, ಒಂದೊಂದಲ್ಲ. ಕಾಲ ಆದ್ರೂ ಮೇಲೇ ಇದ್ದೀವಿ ಗೈಸ್. 8ನೇ ಮೇಲೆ ಹುಡಿಗೆರೆ ಬಸ್ಸು. ಇಲ್ಲಿ ಇಳಿದ್ಬಿಟ್ಟು ಆಟೋದಲ್ಲಿ ದೇವರಾಯನದುರ್ಗ ಹಿಲ್ಸಿಗೆ ಹೋಗ್ಬೇಕು ಗೈಸ್. ಹೋಗ್ತಾ ಇದ್ದೀವಿ ಇವಾಗ. ಇಲ್ಲಿ ಆಟೋ ಇದೆ, ಇಲ್ಲಿ ಕೇಳ್ಕೊಂಡು ಹೋಗ್ತೀವಿ. ಹುಡಿಗೆರೆ ಬಸ್ ಸ್ಟಾಪಲ್ಲಿ ಇಳ್ಕೊಂಡ್ರೆ ದೇವರಾಯನದುರ್ಗಕ್ಕೆ 4 ಕಿಲೋಮೀಟರ್ ಆಗುತ್ತೆ. ಅಲ್ಲಿಂದ ಆಟೋದಲ್ಲಿ ಹೋಗಬೇಕು. ಬಸ್ ಸ್ಟಾಪಿಂದ ಹಿಲ್ಸ್ಗೆ ಹೋಗೋಕ್ಕೆ 120 ಮಿನಿಟ್ಸ್ ಆಗುತ್ತೆ ಗೈಸ್. ಇದು ಸ್ಟಾರ್ಟಿಂಗ್ ಪಾಯಿಂಟ್ ಇದೆ, ಎಂಟ್ರೆನ್ಸು. ಇಲ್ಲಿಂದ ಸ್ಟೆಪ್ಸ್ ಹತ್ಕೊಂಡು ದೇವ್ರ ದರ್ಶನ ಮಾಡೋಕ್ಕೆ ಹೋಗಬೇಕು ಗೈಸ್. ಆಲ್ಮೋಸ್ಟ್ ಒಂದು 20 to 25 ಮಿನಿಟ್ಸ್ ಆಗುತ್ತೆ ಗೈಸ್. ಇನ್ನು 150 ಸ್ಟೆಪ್ಸ್ ಹತ್ಕೊಂಡು ಹೋಗಬೇಕು ಗೈಸ್. 250 ಇಂದಲೇ ಗೈಸ್ 250 ಸಾರಿ, ಹತ್ತೋ ಇದರಲ್ಲಿ 150 ಅಂತ ಹೇಳಿದ್ದೀನಿ. ಡಿಪ್ರೆಷನ್
ಇನ್ನು 250. ಎಂಟ್ರೆನ್ಸಿಂದ ಸ್ವಲ್ಪ ಮುಂದೆ ಹಾಗೆ ಸ್ಟೆಪ್ಸ್ ಹತ್ಕೊಂಡು ಬಂದರೆ ಈ ಥರ ಒಂದು ಬ್ಯೂಟಿಫುಲ್ ವ್ಯೂ ಪಾಯಿಂಟ್ ಸಿಗುತ್ತೆ. ಈ ಥರ ಪ್ಲೇಸಸ್ಗೆ ವಿಸಿಟ್ ಮಾಡಿ ತುಂಬ ದಿನ ಆಗಿತ್ತು. ಸೊ ಅದರಿಂದ ನನ್ನ ಫ್ರೆಂಡ್ಸ್ ಜೊತೆಗೆ ಈ ಥರ ಒಂದು ಪ್ಲೇಸಿಗೆ ಬಂದಿದ್ವಿ. ಕ್ಷಯಗಳು ಬಿಡಬೇಡಿ ಅಂದರೆ ನಮ್ಮ ಜನ ಎಲ್ಲ ಬಿಟ್ಟೋಗೋರು ನೋಡಿ ಗೈಸ್. ಬೆಟ್ಟ ಹತ್ಕೊಂಡು ಹೋಗ್ತಿರ್ಬೇಕಾದ್ರೆ ಈ ಥರ ಕಲ್ಲಿನ ಮೇಲೆ ಈ ಥರ ದೇವ್ರ ವಿಗ್ರಹಗಳು, ಎಷ್ಟೊಂದು ವಿಗ್ರಹಗಳನ್ನೆಲ್ಲ ಕಲ್ಲ ಮೇಲೆ ಕೆತ್ತಿದ್ರು. ತುಂಬಾ ಚೆನ್ನಾಗಿದೆ ಈ ಬೆಟ್ಟ. ಇದು ವೀಕೆಂಡ್ಸಲ್ಲಾಗಲಿ ವೀಕ್ಡೇಸಲ್ಲಾಗಲಿ ಎಲ್ಲರೂ ಬಂದು ವಿಸಿಟ್ ಮಾಡೋ ಅಂಥ ಪ್ಲೇಸ್. ತುಂಬಾ ಬ್ಯೂಟಿಫುಲ್ ಪ್ಲೇಸ್ ಆಗಿದೆ ಇದು. ಇಲ್ಲಿ ಆಂಜನೇಯ ಸ್ವಾಮಿ ಶಿಲ್ಪಿನ ಎಷ್ಟು ಚೆನ್ನಾಗಿ ಕಲ್ಲ ಮೇಲೆ ಕೆತ್ತಿದ್ದಾರೆ. ಈ ಬೆಟ್ಟ ಹತ್ತೋಕ್ಕೆ ಆಲ್ಮೋಸ್ಟ್ 20 ಮಿನಿಟ್ಸ್ ಆಗುತ್ತೆ, ಯಾಕಂದರೆ ಇದು 250 ಸ್ಟೆಪ್ಸ್ ಇರೋದ್ರಿಂದ ಬೇಗನೆ ಈ ಬೆಟ್ಟನ ಹತ್ಬೋದು. ಇದು ಬಂದು ಫೈನಲ್ ವ್ಯೂ ಪಾಯಿಂಟ್ ಆಗಿತ್ತು ದೇವರಾಯನ ದುರ್ಗ ಹಿಲ್ಸ್ದು. ಇಲ್ಲಿ ವಿಡಿಯೋದಲ್ಲಿ ನೋಡೋದಕ್ಕಿಂತ ಡೈರೆಕ್ಟಾಗಿ ಹೋಗಿ ಈ ಥರ ಪ್ಲೇಸಸ್ನ ಅಲ್ಲೇ ಎಂಜಾಯ್ ಮಾಡೋದ್ರಲ್ಲಿ ಒಂಥರ ಖುಷಿ ಸಿಗುತ್ತೆ. ವ್ಯೂನ ಎಂಜಾಯ್ ಮಾಡಿಕೊಂಡು ಬೆಟ್ಟದ ಮೇಲೆ ದೇವಸ್ಥಾನ ಇತ್ತು, ದೇವಸ್ಥಾನಕ್ಕೆ ಹೋದ್ವಿ. ಶ್ರೀ ಯೋಗ ಲಕ್ಷ್ಮೀ ನರಸಿಂಹ ಸ್ವಾಮಿ ಸನ್ನಿಧಿ ಹೋಗ್ತಾ ಇದ್ದೀವಿ ಗೈಸ್ ದರ್ಶನ ಮಾಡೋಕ್ಕೆ. ಇಲ್ಲಿ ಅರ್ಚನೆ ಮಾಡಿಸ್ಬೇಕಂದ್ರೆ ಸ್ಟಾರ್ಟಿಂಗಲ್ಲೇ ಟಿಕೆಟ್ ಕೌಂಟರಲ್ಲಿ ಟಿಕೆಟ್ ತೊಗೊಳ್ಬೇಕು. ಟಿಕೆಟ್ ಪ್ರೈಸ್ ಓನ್ಲಿ 10 to 20 ರುಪೀಸ್ ಮಾತ್ರ ಇರುತ್ತೆ. ದೇವಸ್ಥಾನದಿಂದ ಹೊರಗಡೆ ಬಂದಿದ್ದ ತಕ್ಷಣ ಈ ಥರ ಒಂದು ಚಿಕ್ಕ ಕಲ್ಯಾಣಿ ಇದೆ. ಇದು ದೇವಸ್ಥಾನದ ಲಾಸ್ಟ್ ವ್ಯೂ ಪಾಯಿಂಟ್. ತುಂಬಾ ಚೆನ್ನಾಗಿದೆ ಪ್ಲೇಸ್, ಬಟ್ ಕೋತಿಗಳ ಕಾಟ ಜಾಸ್ತಿ. ಗೈಸ್ ಫೈನಲಿ ದರ್ಶನ ಮುಗಿಸ್ಕೊಂಡು ಬೆಟ್ಟದಿಂದ ಕೆಳಗಡೆ ಬಂದ್ವಿ. ಎಷ್ಟಾಗುತ್ತೋ ಅಷ್ಟು ವಿಡಿಯೋನ ಕ್ಯಾಪ್ಚರ್ ಮಾಡಿದ್ದೀನಿ. ರಿಟರ್ನ್ ಬೆಟ್ಟದಿಂದ ಕೆಳಗೆ ಇಳಿದು ಸುಸ್ತಾಗಿತ್ತು ಅಂತ ಹಾಗೆ ಅಲ್ಲಿ ಗೋಲಿ ಸೋಡಾನ ಕುಡ್ಕೊಂಡು ಸ್ವಲ್ಪ ತಲೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಾವು ಬಸ್ ಸ್ಟಾಪಿಂದ ಬರಬೇಕಾದ್ರೆ ಯಾವ ಆಟೋದಲ್ಲಿ ಬಂದಿದ್ವೋ ರಿಟರ್ನ್ ನಾವು ಅದೇ ಆಟೋನ ಹತ್ಕೊಂಡು ರಿಟರ್ನ್ ಬಸ್ ಸ್ಟಾಪ್ ಕಡೆಗೆ ಹೋಗ್ತಾ ಇದ್ವಿ. ಹೋಗೋ ದಾರಿಲೇ ಒಂದು ದೇವಸ್ಥಾನ ಗೈಸ್. ಇವಾಗ ಇಲ್ಲೊಂದು ದೇವಸ್ಥಾನಕ್ಕೆ ಬಂದ್ವಿ ಗೈಸ್. ದೇವಸ್ಥಾನ ನೋಡಿ ಗೈಸ್, ಶ್ರೀ ಭೋಗಲಕ್ಷ್ಮಿ ನರಸಿಂಹಸ್ವಾಮಿ ಟೆಂಪಲ್ ತುಂಬಾ ಚೆನ್ನಾಗಿದೆ. ಇದಿರೋದು ಕರಿಗಿರಿ ಕ್ಷೇತ್ರದ ಹತ್ರ ಇರೋದು. ದೇವರಾಯನ ದುರ್ಗದಿಂದ ಬರ್ತಾ ಆನ್ ದ ವೇಲ್ ಸಿಗುತ್ತೆ ಗೈಸ್ ಈ ದೇವಸ್ಥಾನ. ದೇವ್ರ ದರ್ಶನ ಮಾಡೋಣ ಅಂತ ದೇವಸ್ಥಾನದ ಒಳಗಡೆ ಹೋದ್ವಿ. ನೆಮ್ಮದಿಯಿಂದ ದರ್ಶನ ಆಯಿತು, ಯಾವುದೇ ಥರ ರಶ್ ಏನೂ ಇರಲಿಲ್ಲ. ಹಾಗೆ ಇಲ್ಲಿ ಲಕ್ಷ್ಮೀ ದೇವಿ ದೇವ್ರನ್ನೂ ಸಹ ದರ್ಶನ ಮಾಡಿಕೊಂಡು ಸ್ವಲ್ಪ ತಲ್ಲೇ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು, ದೇವಸ್ಥಾನ ಫುಲ್ಲು ಖಾಲಿ ಇತ್ತು. ಜನ ಇದ್ದರು ಬಟ್ ಅಷ್ಟೊಂದು ರಶ್ಶು ಅಂತ ಏನು ಜನ ಇರಲಿಲ್ಲ. ದೇವಸ್ಥಾನ ಚೆನ್ನಾಗಿದೆ. ರಿಟರ್ನ್ ಹೋಗಬೇಕಾಗಿತ್ತು, ಸೊ ಟೈಮ್ ಆಗಿತ್ತು ಅಂತ ಬೇಗ ದರ್ಶನ ಮಾಡ್ಕೊಂಡು ಬಂದ್ವಿ. ಗೈಸ್ ಇವಾಗ ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ಈಗ ಮನೆ ಕಡೆಗೆ ಹೊರಟಿದ್ದೀವಿ. ದೇವಸ್ಥಾನಕ್ಕೆ ಬಂದರೆ ಒಂಥರ ತುಂಬ ಖುಷಿ ಅನಿಸುತ್ತೆ. ಗೈಸ್ ಅಲ್ಲಿಂದ ಇವಾಗ ಬಸ್ ಸ್ಟಾಪಿಗೆ ಬಂದಿದ್ದೀವಿ. ಇಲ್ಲಿ ಬಸ್ ಹತ್ಕೊಂಡು ದಾಬಸ್ಪೇಟೆ ಅನ್ನೋ ಸ್ಟಾಪಲ್ಲಿ ಇಳ್ಕೊಳ್ಬೇಕು. ಅಲ್ಲಿ ಇಳ್ಕೊಂಡು ಅಲ್ಲಿಂದ ಬೆಂಗಳೂರು ಬಸ್ಸಲ್ಲಿ ಹೋಗಬೇಕು ಗೈಸ್. ತುಂಬ ಹೊತ್ತು ಬಸ್ ಸ್ಟಾಪಲ್ಲೇ ಬಸ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಫೈನಲ್ ಆಗಿ ದಾಬಸ್ಪೇಟೆಗೆ ಹೋಗೋ ಬಸ್ ಬಂತು. ಆ ಬಸ್ ಹತ್ತಿದ್ರೆ ಫುಲ್ಲು ರಶ್ ಇತ್ತು. ಆದ್ರೂ ರಶ್ ದಾಬಸ್ಪೇಟೆಯಲ್ಲಿ ಬಸ್ ಇಳ್ಕೊಂಡು ಇವಾಗ ಡೈರೆಕ್ಟ್ ಬೆಂಗಳೂರು ಬಸ್ಗೆ ಹೋಗಿದ್ದೀವಿ. ಈಗ ಇಲ್ಲಿ ದಾಬಸ್ಪೇಟೆಯಿಂದ ಬೆಂಗಳೂರಿಗೆ ಹೋಗೋಷ್ಟರಲ್ಲಿ 1.5 hour ಆಗುತ್ತೆ ಗೈಸ್. ಅಂದರೆ ಈ ಟ್ರಿಪ್ ಬಂದು 1 day ಅಲ್ಲಿ ಹೋಗಿ ಬರ್ಬೋದು. 1 ಡೇನೂ ಬೇಡ, ಹಾಫ್ ಡೇಗೆ ಹೋಗಿ ಬರ್ಬೋದು ಗೈಸ್. ತುಂಬ ಹತ್ರನೇ ಇರೋದು. ಬೆಂಗಳೂರಲ್ಲಿದ್ದರೆ ದೇವರಾಯನ ದುರ್ಗ ತುಂಬ ಹತ್ರ. 1 day ಟ್ರಿಪ್ ಚೆನ್ನಾಗಿರುತ್ತೆ. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ. ಫೈನಲಿ ಬೆಂಗಳೂರಿಗೆ ರೀಚ್ ಆದ್ವಿ. ಇವಾಗ ಇಲ್ಲಿಂದ ಮನೆಗೆ ಹೋಗೋಕ್ಕೆ 15 ಮಿನಿಟ್ಸ್ ಬೇಕು. ಬಟ್ ಈ ಟ್ರಾಫಿಕ್ಕಿಂದ 20 ಮಿನಿಟ್ಸ್ ಆದರೂ ಆಗುತ್ತೆ, 30 ಮಿನಿಟ್ಸ್ ಆದರೂ ಆಗುತ್ತೆ. ಬೆಂಗಳೂರು ಅಂದ್ರೇ ಟ್ರಾಫಿಕ್ ಅಂದ್ರೇ ಬೆಂಗಳೂರು ಫುಲ್ಲು ಟ್ರಾಫಿಕ್ ಆಗಿಬಿಟ್ಟಿತ್ತು ಗಾಯ್ಸ್. ಇಲ್ಲಿಂದ ಹೆಂಗೂ ಹಿಂಗೂ ಮನೆಗೆ ರೀಚ್ ಆದ್ವಿ. ಫೈನಲಿ ಮನೆಗೆ ರೀಚ್ ಆದ್ವಿ. ಇವತ್ತಿನ ಡೇ ಈ ಥರ ಇತ್ತು. So do like, share, comment and subscribe to my YouTube channel Kavyashree Official. Stay tuned for next video. Bye.